ನಾನೇನೋ ಅಂದ್ಕೊಂಡು ಬಹಳ ಮೂರ್ಖನಾಗಿದ್ದೆ ತಾಯಿ. ಈ ರುದ್ರಾಕ್ಷಿಯ ಬೆಳಕು, ಈ ರುದ್ರಾಕ್ಷಿಯ ಪ್ರಕಾಶ ನನಗೆ ಕಣ್ಣು ತೆರೆಸಿದೆ, ನಾನು ಜ್ಞಾನೋದಯವಾಗಿದೆ ತಾಯಿ ಅಂತ ತಿಳ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿದಾಗ, ಯವ್ವ ನೀನ್ ಯಾರು, ಆ ಉದ್ಯಾನವನಕ್ಕೆ ಬಂದದ್ದು ಕಾರಣ ಏನು, ನೀನ್ ಯಾರು ಅಂತ ಅವಾಗ ಕೇಳ್ತಾನ ರಾಜ. ಹಾಗಾಗಿ ಹೇಳ್ತಾಳ, ಮಹಾರಾಜ್ ನಾನು ನಿನ್ನ ಪ್ರಧಾನ ಮಂತ್ರಿ ಶಾಂತರಸನ ಒಡದಿ ಶಾಂತಾದೇವಿ, ನಾನು ಉದ್ಯಾನವನಕ್ಕೆ ವಿಹಾರಕ್ಕಾಗಿ ಬಂದವಳು, ನಾನು ನೀನು ನೋಡಿ ಇಷ್ಟಪಟ್ಟಿ ಅಂತ ತಿಳ್ಕೊಂಡು ಸದಾ ನನ್ನ ಯಜಮಾನರೇ ನಿಮ್ಮ ಇಚ್ಛೆ ಈಡೇರಿಸಕ್ಕೆ ಕಳಿಸಿದ್ದಾರೆ ಅಂತ ತಿಳ್ಕೊಂಡು ವಿಚಾರ ಕೇಳಿದ ಕೂಡಲೇ ರಾಜನಿಗೆ ಕನ್ನಡಗೊಂಡ ಭಾರ. ಅಬ್ಬ ಏನಿದು ತ್ಯಾಗ ಮನೋಭಾವ, ಏನಿದು ಅದ್ಭುತವಾದ ಯೋಚನೆ ಮಂತ್ರಿಗಳು ಅಂತ ತಿಳ್ಕೊಂಡು ಆಗಿಂದಾಗಲೇ ಕರೆಯಾಕ ಕಳಿಸಿ ರಾಜ ಕರ್ವೀರ ಮಹಾರಾಜ ಆ ಇಡೀ ರಾಜ್ಯವನ್ನ ಮಂತ್ರಿಗೆ ಪಟ್ಟಗಟ್ಟಿ, ಇನ್ನ ಮೇಲೆ ನೀನೇ ರಾಜ, ಈ ಶಾಂತಾದೇವಿಯ ತಾಯಿಯೇ ರಾಣಿ, ಇದಕ್ಕೆ ನೀನೇ ಒಡೆಯರು, ನನಗೆ ಇನ್ಯಾವುದೂ ಬೇಡ ಅಂತ ತಿಳ್ಕೊಂಡು ಅಡವಿಗೆ ತಪಸ್ಸನ್ನು ಆಚರಣೆ ಮಾಡಕ್ಕೆ ಹೋಗ್ತಾ ಇದೆ ಕರ್ವೀರ ಮಹಾರಾಜ.